ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ತೂಕ ಹೆಚ್ಚಿಸಲು 7 ಆರೋಗ್ಯಕರ ಆಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದು ರಾಗಿ ಗಂಜಿ. ರಾಗಿ ಕ್ಯಾಲ್ಸಿಯಂ, ಐರನ್ ಮತ್ತು ಫೈಬರ್ ನ ಉತ್ತಮ ಮೂಲವಾಗಿದೆ. ಇದು ಮಕ್ಕಳ ಎಲುಬುಗಳನ್ನು ಬಲಪಡಿಸಲು ಮತ್ತು ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ವಾರದಲ್ಲಿ 3 ರಿಂದ 4 ಬಾರಿ ರಾಗಿ ಗಂಜಿ ಕೊಡಬಹುದು. ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸಿದರೆ ಹೆಚ್ಚುವರಿ ಶಕ್ತಿ ಮತ್ತು ಕ್ಯಾಲೋರಿ ದೊರೆಯುತ್ತದೆ. ಎರಡನೆಯದು ಬಾಳೆಹಣ್ಣು. ಬಾಳೆಹಣ್ಣು ನೈಸರ್ಗಿಕ ಕ್ಯಾಲೋರಿಗಳಿಂದ ಸಮೃದ್ಧವಾಗಿದೆ. ಇದು ಮಕ್ಕಳಿಗೆ ತ್ವರಿತ ಶಕ್ತಿಯನ್ನು ನೀಡುತ್ತದೆ ಮತ್ತು ತೂಕ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಬಾಳೆಹಣ್ಣನ್ನ ಚೆನ್ನಾಗಿ ಮ್ಯಾಶ್ ಮಾಡಿ ಸ್ವಲ್ಪ ತುಪ್ಪ ಅಥವಾ ಮೊಸರಿನ ಜೊತೆ ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ತಿನ್ನುತ್ತಾರೆ. ಮೂರನೆಯದು ಮೊಟ್ಟೆಯ ಹಳದಿ ಭಾಗ. ಇದು ಪ್ರೋಟೀನ್ ಮತ್ತು ಉತ್ತಮ ಕೊಬ್ಬಿನ ಉತ್ತಮ ಮೂಲವಾಗಿದೆ. ಇದು ಮಕ್ಕಳ ಮೆದುಳಿನ ಬೆಳವಣಿಗೆ ಮತ್ತು ದೇಹದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಮೊಟ್ಟೆಯನ್ನು ಮೊದಲ ಬಾರಿಗೆ ನೀಡುವಾಗ ಸ್ವಲ್ಪ ಪ್ರಮಾಣದಿಂದ ಆರಂಭಿಸಿರಿ ಮತ್ತು ಮಗುವಿಗೆ ಯಾವುದೇ ಅಲರ್ಜಿ ಲಕ್ಷಣಗಳಿವೆ ಎಂದು ಗಮನಿಸಿ. ನಾಲ್ಕನೆಯದು ತುಪ್ಪ ಮತ್ತು ಬೆಣ್ಣೆ. ಮಗುವಿನ ಊಟದಲ್ಲಿ ಸ್ವಲ್ಪ ತುಪ್ಪ ಸೇರಿಸುವುದು ತೂಕ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಆರೋಗ್ಯಕರ ಕೊಬ್ಬನ್ನು ಒದಗಿಸಿ ಮಕ್ಕಳಿಗೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ. ಆದರೆ ಅತಿಯಾಗಿ ನೀಡಬಾರದು, ಮಿತ ಪ್ರಮಾಣದಲ್ಲಿ ನೀಡುವುದು ಉತ್ತಮ. ಐದನೆಯದು ಡ್ರೈ ಫ್ರೂಟ್ಸ್ ಪೌಡರ್. ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ ಇವುಗಳನ್ನು ಪುಡಿ ಮಾಡಿ ಗಂಜಿ ಅಥವಾ ಕಿಚಡಿಯಲ್ಲಿ ಸೇರಿಸಬಹುದು. ಇದರಿಂದ ಮಕ್ಕಳಿಗೆ ಪ್ರೋಟೀನ್, ಉತ್ತಮ ಕೊಬ್ಬು ಮತ್ತು ವಿಟಮಿನ್ಗಳು ದೊರೆಯುತ್ತವೆ. ಆದರೆ ಮಗುವಿಗೆ ಅಲರ್ಜಿ ಸಮಸ್ಯೆಗಳಿದ್ದರೆ ವೈದ್ಯರ ಸಲಹೆ ಪಡೆಯುವುದು ಮುಖ್ಯ. ಆರನೆಯದು ಸಿರಿಧಾನ್ಯ ಕಿಚಡಿ. ನವಣೆ, ಸಾಮೆ ಮತ್ತು ಕೊರಲೆ ಮುಂತಾದ ಸಿರಿಧಾನ್ಯಗಳು ಶಕ್ತಿ ಮತ್ತು ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿವೆ. ಇವು ಮಕ್ಕಳ ದೈಹಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಮತ್ತು ಹೊಟ್ಟೆಯ ಆರೋಗ್ಯಕ್ಕೂ ಒಳ್ಳೆಯದು. ಏಳನೆಯದು ಮೊಸರು ಮತ್ತು ಪನ್ನೀರ್. ಇವು ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂನ ಉತ್ತಮ ಮೂಲಗಳಾಗಿವೆ. ಇವು ಮಕ್ಕಳ ಎಲುಬು ಮತ್ತು ಹಲ್ಲುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತವೆ. ಜೊತೆಗೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಿ ಹಸಿವನ್ನು ಹೆಚ್ಚಿಸಲು ಸಹ ಸಹಕಾರಿಯಾಗಿವೆ. ಪ್ರತಿಯೊಂದು ಮಗುವಿನ ಬೆಳವಣಿಗೆ ವಿಭಿನ್ನವಾಗಿರುತ್ತದೆ. ಆದ್ದರಿಂದ ನಿಮ್ಮ ಮಗುವಿನ ತೂಕ ಇತರ ಮಕ್ಕಳಿಗಿಂತ ಕಡಿಮೆ ಇದೆ ಎಂದು ಆತಂಕ ಪಡಬೇಕಾಗಿಲ್ಲ. ಆದರೆ ತೂಕ ಬಹಳ ಕಡಿಮೆ ಇದ್ದರೆ ಅಥವಾ ಮಗುವಿಗೆ ಹಸಿವು ಇಲ್ಲದಿದ್ದರೆ ಮಕ್ಕಳ ವೈದ್ಯರನ್ನ ಸಂಪರ್ಕಿಸುವುದು ಉತ್ತಮ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಬೇಬಿ ಟಿಪ್ಸ್ ಹಾಗೂ ಪೇರೆಂಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.